ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯಾನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನೋಡಿ, ಹಾಗಿದ್ರೆ ಇವತ್ತು ಒಂದು ಬ್ಯೂಟಿಫುಲ್ ಆಗಿರೋವಂಥ ಒಂದು ಡಿಸೈನ್ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಇದಕ್ಕೆ ಮುಂಚೆ ಕೂಡ ಈ ಡಿಸೈನ್ ನಾನು ಮಾಡಿದ್ದೆ. ಅದೇ ಒಂದು ಬ್ಲೌಸ್ನ ಅವರು ನೋಡಿ ಮತ್ತು ಇದೇ ಥರ ಬೇಕು ಅಂಥೇಳಿ ಅದನ್ನು ಅವ್ರು ಸ್ಕ್ರೀನ್ಶಾಟ್ ತೊಗೊಂಡು ಬಂದು ಮಾಡಿಸ್ಕೊಂಡಿದ್ದಾರೆ. ಇದು ಡಿಸೈನ್ ಬೇಕು ಅಂಥೇಳಿ. ಇವ್ರದ್ದು ಒಂದು ವೆಡ್ಡಿಂಗ್ದು ಬ್ಲೌಸ್ ಬಂದುಬಿಟ್ಟು ಒಂದು ಫೋಟೋಶೂಟ್ಗೂ ಕೂಡ ನಾನೇ ಮಾಡಿಕೊಟ್ಟಿದ್ದೆ. ಮದುವೆ ಟೈಮಲ್ಲಿ ಫೋಟೋಶೂಟ್ ಮಾಡಿಸ್ತಾರೆ ಅಲ್ವಾ, ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ತಾರಲ್ವ, ಅದ್ರ ಬ್ಲೌಸ್ಗಳು ಕೂಡ ನಾನೇ ರೆಡಿ ಮಾಡಿಕೊಟ್ಟಿದ್ದೆ. ಈಗ ಮತ್ತೆ ಇವರು ಮಧ್ಯದಲ್ಲಿ ಕೂಡ ಸುಮಾರು ಬಟ್ಟೆಗಳನ್ನ ತಂದುಕೊಟ್ಟಿದ್ರು. ಇದು ಒಂದು ಮೈಸೂರು ಸಿಲ್ಕ್ ಸ್ಯಾರಿ ಥರ, ಅಂದರೆ ಪ್ಯೂರ್ ಮೈಸೂರು ಸಿಲ್ಕ್ ಅಲ್ಲ, ಸೆಮಿ ಮೈಸೂರು ಸಿಲ್ಕ್ ಅಂತ ಹೇಳ್ತಾರಲ್ವ, ಆ ಥರ ಒಂದು ಸ್ಯಾರಿ. ತುಂಬಾ ಚೆನ್ನಾಗಿತ್ತು. ಒಂಥರ ಟೊಮೆಟೊ ರೆಡ್ ಕಲರ್ ಬರುತ್ತೆ ಅಲ್ವಾ, ಆ ಥರ ಕಲರಿಗೆ ಈ ಒಂದು ಪರ್ಪಲ್ ಶೇಡ್ ಇತ್ತು. ಇದಕ್ಕೆ ನೋಡಿ, ಇದಕ್ಕೆ ಥ್ರೆಡ್ ಕೂಡ ಫಿಲ್ ಮಾಡ್ತಾಯಿದ್ದೀನಿ ನಾನಿಲ್ಲಿ, ಪೈಪಿಂಗ್ ಥ್ರೆಡ್ ಹಾಕಿ. ನಿಮಗೆ ನೀಟಾಗಿ ಅಬ್ಸರ್ವ್ ಮಾಡಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಯಾಕೆ ಅಂತಂದರೆ ಇವಾಗ ಏನು ಮಾಡ್ತಾಯಿದ್ದೀನಲ್ವಾ, ಈ ಮೆಥಡಲ್ಲಿ ನೀವು ಮಾಡ್ತಿದ್ದೀರಾ ಅಂತ ಅಂದರೆ ನಿಜ 100% ನೀವು ಕೂಡ ಆರಾಮಾಗಿ ಒಂದು ಎಂಬ್ರಾಯ್ಡ್ರಿ ಮಾಡೋದನ್ನು ಕಲ್ತ್ಕೊಂಡು ಅರ್ನ್ ಮಾಡ್ಬೋದು. ಮತ್ತು ಕೆಲವೊಂದು ನಾವು ಟೈಲರ್ಗಳು ಕೆಲಸ ಮಾಡುವಾಗ ಏನು ಗೊತ್ತಾ, ಏನೋ ಒಂದು ಮಾಡ್ತಾಯಿದ್ದೀವಿ ಅಂದರೆ ಎಕ್ಸ್ಟ್ರಾ ಏನಾದರೂ ಒಂದು ಕಲ್ತ್ಕೊಂಡು ಮಾಡಿದ್ರೆ ಅದರಲ್ಲಿ ನಮಗೆ ಇನ್ಕಮ್ ಕೂಡ ಬರುತ್ತೆ. ಜೊತೆಗೆ ನಮಗೆ ಯಾವಾಗಲೂ ಬಟ್ಟೆ ಇಲ್ಲ ಅನ್ನೋದೊಂದು ಟೆನ್ಷನ್ ಇರೋದಿಲ್ಲ. ಅಂದರೆ ಸೀಸನಲ್ಲಿ ಮಾತ್ರ ನಮಗೆ ಬಟ್ಟೆಗಳು ಸಿಗುತ್ತೆ. ಇವಾಗ ಅನ್ಸೀಸನ್ ಇರುವಾಗ ನಮ್ಗೆ ಬಟ್ಟೆ ಇಲ್ಲ ಅಂತ ನಾವು ಅಂದ್ಕೊಳ್ಳೋ ಆಗಿರಲ್ಲ. ಅದಕ್ಕೋಸ್ಕರ ನಾನು ಹೇಳೋದು, ಎಂಬ್ರಾಯ್ಡ್ರಿ ಹಾಕೋದಾಗಿರ್ಬೋದು, ಇಲ್ಲ ಕೆಲವೊಂದಷ್ಟು ವೆರೈಟಿ ಬ್ಲೌಸ್ಗಳನ್ನ ಸ್ಟಿಚ್ ಮಾಡೋದು. ಇವಾಗ ಬೊಟಿಕಲ್ಲೆಲ್ಲ ಬೇರೆ ಥರನೇ ಸ್ಟಿಚ್ ಮಾಡ್ತಾರೆ, ಮಾಮೂಲಿ ಟೈಲರ್ ಶಾಪ್ಗಳಲ್ಲಿ ಬೇರೆ ಥರ ಸ್ಟಿಚ್ ಮಾಡ್ತಾರೆ. ಅದನ್ನೇ ನಾನು ಹೇಳೋದು, ಅದೇ ಲೆವೆಲಿಗೆ ನೀವು ಕೂಡ ಒಂದು ಪ್ರಾಕ್ಟೀಸಿಂಗ್ ತೊಗೊಂಡು ಆರಾಮಾಗಿ ಸ್ಟಿಚ್ ಮಾಡೋದನ್ನ ಕಲಿತ್ರೆ, ಅಂದರೆ ನಾರ್ಮಲ್ ಬ್ಲೌಸ್ ಬಿಟ್ಟು ಬೇರೆ ಎಲ್ಲ ಥರನೂ ನಾನು ಸ್ಟಿಚ್ ಮಾಡ್ತೀನಿ ಅಂತ ಅಂದರೆ ನಿಮಗೂ ಕೂಡ ಎನಿ ಟೈಮ್ ಕೆಲಸ ಇರುತ್ತೆ. ಓಕೆನಾ? ನೋಡಿ, ಈಗ ಆಷಾಢ ಆಗಿರ್ಬೋದು, ಈ ಆಷಾಢದಲ್ಲಿ ಕೂಡ ನಾನು ಫ್ರೀ ಇಲ್ಲ, ತುಂಬಾ ಬಟ್ಟೆಗಳಿದೆ ಸ್ಟಿಚ್ ಮಾಡೋಕ್ಕೆ. ಅಂದರೆ ಇರೋ ಟೈಮೇ ಸಾಕಾಗ್ತಿಲ್ಲ, ಆ ಥರ ಆಗಿಬಿಟ್ಟಿದೆ ಹೇಳಬೇಕು ಅಂತಂದರೆ. ಏನೂ ಮಾಡೋಕ್ಕಾಗಲ್ಲ. ನೈಟು ತುಂಬ ಲೇಟಾಗಿ ನಾವು ಕೆಲಸ ಮಾಡ್ತಾನೆ ಇರ್ತೀವಿ. ಕೆಲಸ ಮುಗಿಸಿ ನಾವು ಮನೆಗೆ ಹೋಗಿ ಮತ್ತು ಮನೆ ಕೆಲಸ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಟೈಮೇ ಸಾಕಾಗಲ್ವಲ್ಲಪ್ಪ ಅನ್ನಿಸ್ತಿರುತ್ತೆ. ಕೆಲವ್ರು ಹೇಳ್ತಿರ್ತಾರೆ, ಇಲ್ಲ ನಮಗೆ ಇವಾಗ ಸೀಸನ್ ಇಲ್ಲ ಅಲ್ವಾ, ನಮಗೆ ಬಟ್ಟೆಗಳು ಬರ್ತಾ ಇಲ್ಲ, ಸೀಸನ್ನಲ್ಲಿ ಮಾತ್ರ ಬಟ್ಟೆ ಇರುತ್ತೆ ಅಂತ ಅಂದ್ಬಿಟ್ಟು. ನಾನು ಅದಕ್ಕೆ ಹೇಳೋದು ಏನು ಗೊತ್ತಾ ಫ್ರೆಂಡ್ಸ್, ಎಕ್ಸ್ಟ್ರಾ ಏನಾದರೂ ಒಂದು ಮಾಡೋದನ್ನು ಕಲಿತ್ರೆ ಆರಾಮಾಗಿ ನೀವು ಇವಾಗ ಹೆಂಗಿದ್ರು ನಿಮಗೆ ಫ್ರೀ ಇರ್ತೀರ, ಈ ಟೈಮಲ್ಲಿ ಏನಾದರೂ ಒಂದು ಕಲ್ತ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ನೋಡಿ, ಆರಿ ವರ್ಕ್ ಕಲಿಬೋದು, ಎಂಬ್ರಾಯ್ಡ್ರಿ ಕಲಿಬೋದು, ಸ್ಯಾರಿ ಕುಚ್ಚುಗಳನ್ನ ಹಾಕೋದು ಕಲಿಬೋದು. ಸ್ಯಾರಿ ಕುಚ್ಚಲ್ಲಂತೂ ಫ್ರೆಂಡ್ಸ್ ನಿಜ ವೆರೈಟಿ ಹಾಕ್ಬೋದು, ಒಂದೇ ಥರ ಅಂತ ಏನಿಲ್ಲ. ನಿಜ ಹೇಳಬೇಕು ಅಂತಂದರೆ ನನ್ನ ಮಗಳು ಕೂಡ ಅಷ್ಟೇ. ನಾನು ನನ್ನ ಮಗಳನ್ನ ಅಪ್ರಿಷಿಯೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಕಾಲೇಜ್ಗೆ ಹೋಗ್ತಾಳೆ, ಹೋದ್ರೂ ಅವಳಿಗೆ ಇರೋವಂಥ ಫ್ರೀ ಟೈಮಲ್ಲಿ ನನಗೆ ಕುಚ್ಚು ಹಾಕಿ ಕೊಡ್ತಾಳೆ. ಬೇಬಿ ಕುಚ್ಚೆಲ್ಲ, ಬೇಬಿ ಟಸಲ್ಸು, ಬೀಟ್ಸ್ಗಳು ಹಾಕುವಂಥದ್ದನ್ನು ಅವಳು ಹಾಕ್ಕೊಡ್ತಾಳೆ. ಮತ್ತು ನಮ್ಮ ಸಿಸ್ಟರು ಅಷ್ಟೇ ಹಾಕ್ಕೊಡ್ತಾರೆ. ಹಾಗಾಗಿ ಕೆಲವೊಂದಷ್ಟು ಇವಾಗ ಟೈಲರ್ ಶಾಪ್ಗಳಿಗೆ ಹೋಗ್ಬಿಟ್ಟು ಕೇಳೋದ್ರಿಂದ ಅವ್ರು ಕೂಡ ಕೊಡ್ತಾರೆ. ಇವಾಗ ನಾವು ಅಷ್ಟೇ ಕುಚ್ಚು ಹಾಕಿಸ್ಬೇಕು ಅಂತಂದರೆ ನಮಗೆ ಟೈಮ್ ಇರಲ್ಲ ಅಲ್ವಾ, ನಾವು ಬೇರೆಯವ್ರ ಹತ್ರ ಕೊಟ್ಟು ಹಾಕಿಸ್ತೀವಿ ಅಲ್ವಾ. ಹಾಗೆ ನಮಗೆ ಟೈಮ್ ಇದ್ದರೆ ನಾವೇ ಮಾಡ್ಕೊತೀವಿ, ಹಾಗಾಗತ್ತೆ. ಅದಕ್ಕೋಸ್ಕರ ಕೆಲವೊಂದಷ್ಟು ನೀವು ಕೆಲಸಗಳನ್ನ ಕಲ್ತ್ಕೊಂಡ್ರೆ ನಿಮಗೆ ಎನಿ ಟೈಮ್ ಕೆಲಸ ಇರುತ್ತೆ. ಕೆಲಸ ಇಲ್ಲ ಅನ್ನೋ ಹಾಗೆ ಇರಲ್ಲ. ಸೀಸನ್ ಅಂತಲೇ ಏನಿಲ್ಲ. ಈಗಂತೂ ಇನ್ನು ನೆಕ್ಸ್ಟು ಹಬ್ಬಗಳು ಸಾಲಾಗಿ ಬರ್ತಾ ಇದೆ. ವರಮಹಾಲಕ್ಷ್ಮಿ ಹಬ್ಬ ಆಗಿರ್ಬೋದು, ಅದಕ್ಕೆ ಮುಂಚೆ ಭೀಮನ ಅಮಾವಾಸ್ಯೆ ಬರುತ್ತೆ, ಈಗ ನೆಕ್ಸ್ಟು ಪ್ರಥಮ ಏಕಾದಶಿ ಬರ್ತಾ ಇದೆ. ಪ್ರತಿಯೊಂದು ಹಬ್ಬನೂ ಈಗ ಬಟ್ಟೆ ತೊಗೊಳ್ಳೋರೇ ಜಾಸ್ತಿ ಫ್ರೆಂಡ್ಸ್. ಯಾಕಂತಂದರೆ ಚಿನ್ನ ತೊಗೊಳೋದಕ್ಕೆ ತುಂಬ ಕಾಸ್ಟ್ಲಿ, ತೊಗೊಳಕ್ಕಾಗಲ್ಲ ಅಂತ ಹೇಳಿ ತುಂಬ ಜನ ಬಟ್ಟೆಗೆ ತುಂಬ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಯಾಕೆ ಅಂತಂದರೆ ಇವಾಗ ಏನೋ ಒಂದು ಹೊಸ ಫಂಕ್ಷನ್ಗೆ ಹೋಗ್ತೀವಿ ಅಂತಂದರೆ ಈ ಫಂಕ್ಷನಿಗೆ ಒಂದು ಹೊಸ ಬಟ್ಟೆ ತೊಗೊಂಡು ಒಂದು ಹೊಸ ಸ್ಯಾರಿ ಅಥವಾ ಒಂದು ಹೊಸ ಡ್ರೆಸ್ನ ನಾವು ವೇರ್ ಮಾಡಿದ್ದೀವಿ ಅಂದರೆ ಇನ್ನೊಂದು ಫಂಕ್ಷನಿಗೆ ಅದನ್ನು ಯಾರೂ ಹಾಕಲ್ಲ. ಒಂದು ಸ್ಯಾರಿ ತೊಗೊಂಡ್ರೆ ಒಂದೇ ಫಂಕ್ಷನ್ ಅಟೆಂಡ್ ಮಾಡಿ ಅದನ್ನ ಎತ್ತಿಟ್ಬಿಡ್ತಾರೆ. ಮತ್ತು ನೆಕ್ಸ್ಟು ಇನ್ನೊಂದಕ್ಕೆ ಬೇರೆದೇ ಹೊಸದೇ ತೊಗೊಂಡು ಸ್ಟಿಚ್ ಮಾಡಿಸ್ಕೋತಾರೆ. ಮೊದಲೆಲ್ಲ ಹಾಗಿರಲಿಲ್ಲ. ನಾವೆಲ್ಲ 25 ವರ್ಷದಿಂದ ಸ್ಟಿಚ್ ಮಾಡ್ತಾಯಿದ್ದೀವಲ್ವ, ಮೊದಲೆಲ್ಲ ಆ ಥರ ಇರಲಿಲ್ಲ. ಏನಪ್ಪ ಅಂದರೆ ಯಾವಾಗಲೋ ಹಬ್ಬ ಹರಿದಿನಕ್ಕೋ ಮದುವೆ ಟೈಮ್ಗಳಲ್ಲೋ ಒಂದು ತೊಗೊಂಡ್ರೆ ಅದನ್ನೇ ರಿಪೀಟ್ ಹಾಕೋರು. ಈಗೇನು ಹಾಗಿಲ್ಲ ಫ್ರೆಂಡ್ಸ್. ನಿಜ ಈಗಿನ ಯೂತ್ಸ್ ಆಗಿರ್ಬೋದು, ಮತ್ತು ಈಗಲೂ ಅಷ್ಟೇ ವಯಸ್ಸಾದವರೇ ಆಗಿರ್ಬೋದು, ಯಾರೇ ಆಗಲಿ ಬಟ್ಟೆಗೆ ಇಂಪಾರ್ಟೆನ್ಸ್ ಕೊಡೋಷ್ಟು ಬೇರೆ ಯಾವುದಕ್ಕೂ ಕೊಡಲ್ಲ. ಆದರೆ ನನಗನ್ಸುತ್ತೆ ಬಟ್ಟೆಗೆ ತುಂಬ ಇಂಪಾರ್ಟೆನ್ಸ್ ಕೊಡೋದು ಸುಮ್ಮನೆ ಅನಾವಶ್ಯಕ ಅನಿಸುತ್ತೆ. ಯಾಕೆ ಅಂತಂದರೆ ನಾವು ಬಟ್ಟೆ ಎಷ್ಟು ಅಂತ ತೊಗೊಂಡು ಇಟ್ಕೊತೀವಿ, ಬೀರೋ ತುಂಬ ಬಟ್ಟೆ ಇರುತ್ತೆ, ಆದರೆ ಯಾವಾಗಲೂ ಅದನ್ನು ವೇರ್ ಮಾಡೋದೇ ಇಲ್ಲ ನಾವು. 20,000 30,000 ಈ ಥರ ಎಲ್ಲ ಕೊಟ್ಟು ಸ್ಯಾರೀಸ್ ತೊಗೊತೀವಿ, ಆದರೆ ಅದನ್ನೇನು ಹಾಕ್ಕೊಳ್ಳಲ್ಲ. ಪೆಟ್ಟಿಗೆಲಿಟ್ಟು ಬೀಗ ಹಾಕ್ತೀವಿ, ಅಂದರೆ ಬೀರುಲಿಟ್ಟು ಲಾಕ್ ಮಾಡಿ ಇಟ್ಟಿರ್ತೀವಿ. ಪ್ರತಿ ಸರ್ತಿ ಹೋಗ್ತೀವಿ, ಅದನ್ನು ತೆಗಿತೀವಿ, ನೋಡ್ತೀವಿ, ಬರ್ತಾಯಿರ್ತೀವಿ. ಅದ್ರ ಬದಲು ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಿ, ಬೆಳ್ಳಿ ಮೇಲೆ ಇನ್ವೆಸ್ಟ್ ಮಾಡಿ, ಹಾಗೆಲ್ಲ ಮಾಡೋದ್ರಿಂದ ಸ್ವಲ್ಪ ದುಡ್ಡು ಕೂಡ ಸೇವ್ ಆಗುತ್ತೆ. ನಿಮ್ಮ ಕಷ್ಟ ಕಾಲಕ್ಕೂ ಕೂಡ ಉಪಯೋಗಕ್ಕೆ ಬರುತ್ತೆ. ಏನು ಬೆಳ್ಳಿ ಚಿನ್ನ ಇದೆಲ್ಲ ಅಂದರೆ ನಿಮಗೆ ಏನೋ ಒಂದು ನೀವು ಸೈಟ್ ತೊಗೋತಿದ್ದೀರಾ, ಮನೆ ತೊಗೋತಿದ್ದೀರಾ, ಏನಾದರೂ ಒಂದು ಮಾಡ್ತಿದ್ದೀನಿ ಅಂತ ಅಂದಾಗ
ಅದನ್ನು ನಾವು ಯೂಸ್ ಮಾಡ್ಕೋಬೋದು ಅಲ್ವಾ. ಮತ್ತು ಒಂದು ಮಕ್ಕಳು ಫೀಸ್ಗಾಗಿರ್ಬೋದು, ಎಲ್ಲದಕ್ಕೂ ಅಷ್ಟೇ ಫ್ರೆಂಡ್ಸ್. ಏನು ಗೊತ್ತಾ, ಅದೇ ಇವಾಗ ನಾವು ಬಟ್ಟೆಗಳನ್ನ ತೊಗೊಂಡೋಗ್ಬಿಟ್ಟು ಕೊಡ್ತೀವಿ ಅಂದರೆ ಅದು ಏನಕ್ಕೂ ಯೂಸ್ ಆಗೋಲ್ಲ. ಅದಕ್ಕೋಸ್ಕರ ನಾನು ಹೇಳೋದಷ್ಟೇ. ನೋಡಿ, ಈಗ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿ ಬರ್ತಿದೆ ಫ್ರೆಂಡ್ಸ್. ಅವರು ನಮ್ಮ ಒಂದು ಇದನ್ನೇ ನಾನು ಅದನ್ನೇ ಹೇಳ್ತಾ ಇರೋದು, ನಿಮಗೆ ಯಾರಿಗೇ ಆಗಲಿ, ನಾನು ಹೆಂಗಿದ್ರು ಇಲ್ಲಿ ಡಿಸೈನ್ಸ್ ಹಾಕ್ತಾ ಇರ್ತೀನಲ್ವಾ, ಆ ಡಿಸೈನ್ನ ನೀವು ಸ್ಕ್ರೀನ್ಶಾಟ್ ಕಳಿಸ್ಕೊಟ್ರು ನಾನು ಅದೇ ಥರ ಡಿಸೈನ್ನ ನಿಮಗೆ ಮಾಡಿಕೊಡ್ತೀನಿ. ಬೇರೆ ಯಾರದೇ ಚಾನಲಲ್ಲಿ ನೋಡಿರಿ ತೊಂದರೆ ಇಲ್ಲ, ಅಥವಾ ಕಂಪ್ಯೂಟರ್ ಮಿಷಿನಲ್ಲಿ ಮಾಡಿರೋ ಡಿಸೈನ್ ಆದರೂ ಪರವಾಗಿಲ್ಲ, ಆರಿ ವರ್ಕ್ ಡಿಸೈನ್ ಆದರೂ ಪರವಾಗಿಲ್ಲ, ಯಾವುದನ್ನೇ ಕಳಿಸ್ಕೊಟ್ರು ಕೂಡ ನಾನು ಮಾಡಿಕೊಡ್ತೀನಿ ವರ್ಕ್. ಓಕೆನಾ. ನೋಡಿ, ಇದು ಕೂಡ ಸುಮ್ಮನೆ ನೋಡಲಿಕ್ಕೆ ಸಿಂಪಲ್ ಅನಿಸುತ್ತೆ, ಆದರೆ ಫುಲ್ಲು ವರ್ಕ್ ಆದಮೇಲೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಇದು ಬ್ಲೌಸ್ ಈಗಲೂ ನನ್ನ ಹತ್ರನೇ ಇದೆ, ಇನ್ನೂ ತೊಗೊಂಡೋಗಿಲ್ಲ ಅವರು. ಮೊನ್ನೆ ಸಂಡೇನೇ ಬರ್ತೀನಿ ಅಂತ ಹೇಳಿದರು, ಸಂಡೇ ಇನ್ನೂ ಬರಲಿಲ್ಲ ಅವರು. ನೋಡೋಣ, ಫುಲ್ ರೆಡಿ ಇದೆ. ಯಾವಾಗ ತೊಗೊಂಡೋಗ್ತಾರೆ ಅಂತ ಗೊತ್ತಿಲ್ಲ, ಯೋಚನೆ ಮಾಡಿ ಬರ್ತಾರೆ. ಅವ್ರಿಗೆ ಟೈಮ್ ಇರುವಾಗ ಬಂದು ತೊಗೊಂಡೋಗ್ಬೋದು ಅನಿಸುತ್ತೆ. ಕೆಲವೊಂದು ಬಟ್ಟೆಗಳು ಹಾಗೆ ಆಗುತ್ತೆ ಫ್ರೆಂಡ್ಸ್, ನಾವು ಯಾವುದು ರೆಡಿ ಮಾಡಿರಲ್ಲ, ಅವ್ರು ಬೇಗ ಬಂದು ಬಟ್ಟೆ ಆಯಿತಾ ನಮ್ಮದು ರೆಡಿ ಆಯಿತಾ ಅಂತಿರ್ತಾರೆ. ರೆಡಿ ಆದಮೇಲೆ ಇರೋರು ಬರೋದೇ ಇಲ್ಲ, ಹಾಗಾಗತ್ತೆ. ಇವಾಗ ಪಾಪ ಇವರು 2-3 ಸರ್ತಿ ನಂಗೆ ಫೋನ್ ಮಾಡಿದರು, ನಾನು ತುಂಬ ಬ್ಯುಸಿ ಇದ್ದಿದ್ದರಿಂದ ಒಂಚೂರು ಲೇಟ್ ಮಾಡಿದೆ ನಾನು ಇವ್ರದ್ದು ಕೊಡಲಿಕ್ಕೆ. ಈಗ ಅವ್ರು ಬಂದಿಲ್ಲ, ಈ ವಾರ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆದರೆ ರೆಡಿಯಾಗಿದೆ ಬ್ಲೌಸು. ನೋಡಿ ಎಷ್ಟು ಚೆನ್ನಾಗಿದೆ. ಇವಾಗ ಅದಕ್ಕೆ ನಾನು ಟೊಮೆಟೊ ರೆಡ್ ಕಲರು ಸಿಲ್ಕ್ ಥ್ರೆಡ್ಡಿಂದ ನೋಡಿ ಈ ಥರ ಫ್ಲವರ್ ಶೇಪ್ನ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಲೀಫ್ಗಳನ್ನ ಹಾಕ್ಕೊಂಡು ಇದಕ್ಕೆ ತುಂಬ ಅಂದರೆ ತುಂಬ ಚಿಕ್ಕ ಚಿಕ್ಕ ಲೀಫ್ಗಳನ್ನ ಹಾಕಿದ್ದೀನಿ ಫ್ರೆಂಡ್ಸ್. ಏನು ಗೊತ್ತಾ, ಒಂದು 1ಇಂದ 0ಇಂದ ಸ್ಟಾರ್ಟ್ ಮಾಡಿ ನೀವು 2.5 3ಗೆ ಎಂಡ್ ಮಾಡ್ಕೋಬೇಕು. ಈ ಥರ ಒಂದು ಪುಟ್ ಲೀಫ್ ಹಾಕಬೇಕು ಅಂದರೆ ತುಂಬ ದೊಡ್ಡದಾಗಿ ಹಾಕೋಬೇಡಿ, ಚೆನ್ನಾಗಿರಲ್ಲ ಈ ಲೀಫ್ಗಳು. ಪುಟ್ಟದಾಗಿ ಬಂದರೆ ಒತ್ತೊತ್ತಾಗಿ ಪಕ್ಕನೇ ಹಾಕಿ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ದೂರಕ್ಕೆ ಒಂದೊಂದು ಲೀಫ್ಗಳನ್ನ ಕೊಟ್ಟಾಗ ಅದು ಕಂಪ್ಲೀಟ್ ಅನಿಸಲ್ಲ, ಡಿಸೈನು ತುಂಬ ಗ್ಯಾಪ್ ಆಗಿಬಿಡುತ್ತೆ. ಓಕೆನಾ. ಮತ್ತು ಇನ್ನೊಂದೇನಪ್ಪ ಅಂದರೆ, ಆ ಮಿಡಲಲ್ಲಿ ಏನು ನಾವು ಗ್ಯಾಪ್ ಬಿಟ್ಟಿದ್ದೀವಿ ಅಲ್ವಾ ಫ್ಲವರ್ ಶೇಪಲ್ಲಿ, ಅಲ್ಲಿಗೆ ನೀವು ಥ್ರೆಡ್ ಆದರೂ ಫಿಲ್ ಮಾಡ್ಬೋದು, ಇಲ್ಲ ಅಂತಂದರೆ ಸ್ಟೋನ್ಸ್ ಆದರೂ ಕೂಡ ಹಾಕ್ಬೋದು. ಮತ್ತು ಇಲ್ಲಿ ನಿಮಗೆ ಹೆಲ್ಪ್ ಆಗಲಿ ಅಂತಲೇ ನಾನು ವಿಡಿಯೋ ಕೂಡ ಫುಲ್ ಫಾಸ್ಟ್ ಮಾಡಿಲ್ಲ, ತುಂಬಾ ಸ್ಲೋ ಇದೆ ನೋಡಿ ವಿಡಿಯೋ. ಇಷ್ಟು ಒಂದು ಲಿಮಿಟಲ್ಲಿ ನೀವು ಮಾಡ್ಕೋಬೋದು. ಮತ್ತು ಮೊನ್ನೆ ನನಗೆ ನಮ್ಮ ಒಂದು ಸ್ಟೂಡೆಂಟೇ, ಅವರು ನಮ್ಮ ಚಾನಲಲ್ಲೇ ಮೆಂಬರ್ಶಿಪ್ ತೊಗೊಂಡು ಕಲಿತಾ ಇದ್ದಾರೆ. ಅವರು ತುಂಬ ಸರ್ತಿ ನನಗೆ ವಾಯ್ಸ್ ಮೆಸೇಜ್ ಹಾಕಿದರು. ಏನಂತಂದರೆ, ಮೇಡಮ್ ಮಿಷಿನ್ನು ತುಂಬಾ ನನಗೆ ಏನು ಲೂಸ್ ಸ್ಟಿಚ್ ಬರ್ತಾಯಿದೆ. ನನಗೆ ಗೊತ್ತಿರೋ ಅಷ್ಟು ಮೆಥಡ್ ಎಲ್ಲನೂ ಹೇಳ್ಕೊಟ್ಟಿದ್ದೀನಿ. ಈ ಥರ ಮಾಡಿ ಅಂತೇಳಿ ಕೊನೆಗೆ ನನ್ನ ಕಾಲ್ ಕೂಡ ವಾಟ್ಸಪ್ ಕಾಲ್ ಕೂಡ ಮಾಡಿ ನಾನು ಮಾತಾಡಿದ್ದೀನಿ ಅವ್ರ ಹತ್ರ. ಫೈನಲಿ ಲಾಸ್ಟಿಗೆ ಅದು ಏನು ಮಾಡಿದ್ರು ಸರಿ ಹೋಗ್ತಿರಲಿಲ್ಲ. ಅದಕ್ಕೆ ಹೇಳಿದೆ ಲಾಸ್ಟಿಗೆ ನಾನು ಮೆಕ್ಯಾನಿಕ್ನೇ ಕರೆಸ್ಬಿಟ್ಟು ರೆಡಿ ಮಾಡಿಸಿ ಅಂತ ಹೇಳಿದ್ದೀನಿ. ಯಾಕೆ ಅಂತಂದರೆ, ನೀವು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ಮಿಷಿನ್ಸ್ ಯಾರೆಲ್ಲ ತೊಗೊಂಡು ಬರೋಕ್ಕೆ ಹೋಗ್ತೀರಲ್ವಾ, ನಾನು ಹೇಳೋದೇ ಅದು, ನೀವು ಮಿಷಿನ್ ತರಕ್ಕೆ ಹೋದರೆ ಈ ಒಂದನ್ನು ನೀವು ಫಾಲೋ ಮಾಡಲೇಬೇಕು. ನೀವು ಆದಷ್ಟು ಮಿಷಿನ್ ತೊಗೊಂಡು ಬರೋಕ್ಕೆ ಹೋಗ್ತೀರಾ ಅಂತ ಅಂದರೆ ಅಲ್ಲಿ ಒಂದು ಬಟ್ಟೆ ಮತ್ತು ಒಂದು ದಾರನ ತೊಗೊಂಡು ಹೋಗಿರಿ. ಆದಷ್ಟು ನೀವಲ್ಲಿ ಅವ್ರ ಕೈ ಕೊಟ್ಬಿಟ್ಟು ಬಟ್ಟೆನ ಸ್ಟಿಚ್ ಮಾಡಿಸಿ ನೋಡಿ, ಆಯಿತಾ. ಯಾಕೆ ಅಂತಂದರೆ, ಅಲ್ಲೇ ನಾವು ಚೆಕ್ ಮಾಡ್ಕೊಂಡು ಬಂದುಬಿಟ್ರೆ ಮನೆಯಲ್ಲಿ ಟೆನ್ಷನ್ ಇರಲ್ಲ. ಅವ್ರು ಏನು ಮಾಡ್ತಾರೆ ಅಂತಂದರೆ, ಅವ್ರು ಅರ್ಜೆಂಟಲ್ಲಿ ಅವರು ಸೆಟ್ ಮಾಡಿ ಕೊಟ್ಬಿಡ್ತಾರೆ. ನಮಗೆಲ್ಲ ಏನು ಮಾಡಿದರು ಅಂತಂದರೆ, ನಾನು ತೊಗೊಂಡಿದ್ದ ಕಡೆ ಮಿಷಿನು ನಮ್ಮ ಮನೆಗೆ ಬಂದು ಸೆಟ್ ಮಾಡಿಕೊಟ್ರು. ನನಗೆ ಮಿಷಿನ್ ಇಲ್ಲಿ ಡೆಲಿವರಿ ತೊಗೊಂಡ್ವಿ ನಾವು ಮನೆಗೆ. ಅದಾದಮೇಲೆ ನನಗೆ ಬಂದು ಡೆಮೋ ತೋರಿಸಿ ಅವರು ಹೋಗಿದ್ದು. ಅಂದರೆ ನಿಮಗೆ ಇನ್ನೂ ಅಷ್ಟು ಐಡಿಯಾ ಇಲ್ಲ ಅಂತ ಅಂದರೆ ನೀವು ಅಲ್ಲೇ ಹೋಗ್ಬಿಟ್ಟು ಬಟ್ಟೆ ಮತ್ತು ಒಂದು ಸಿಲ್ಕ್ ಥ್ರೆಡ್ನ ತೊಗೊಂಡೋಗ್ಬಿಟ್ಟು ಆರಾಮಾಗಿ ನೀವು ಅಲ್ಲೇ ಬಟ್ಟೆ ಸಿಲ್ಕ್ ಥ್ರೆಡ್ ತೊಗೊಂಡೋಗ್ಬಿಟ್ರೆ ರಿಂಗ್ಸ್ ಅಲ್ಲೇ ಎಲ್ಲರೂ ಸಿಗುತ್ತೆ. ಹೇಗಿದ್ದರೂ ನೀವು ರಿಂಗ್ಸು ಎಲ್ಲನೂ ಪರ್ಚೇಸ್ ಮಾಡ್ತೀರಾ ಅಲ್ವಾ, ತೊಗೊಂಡು ಬರಲಿಕ್ಕೆ ಅಂತಲೇ ಹೋಗಿರ್ತೀರಾ. ಅಲ್ಲೇ ಒಂದು ಸರ್ತಿ ಕೂತ್ಕೊಂಡು ಮೆಕ್ಯಾನಿಕ್ ಮುಂದೆನೇ ನೀವು ಒಂದು ಸರ್ತಿ ಪ್ರಾಕ್ಟೀಸ್ ಮಾಡಿ, ಅಥವಾ ಒಂದು 2 ಲೈನ್ ಆದರೂ ಸ್ಟಿಚ್ ಹಾಕಿ, ಅಥವಾ ಅವರಿಗೆ ಹೇಳಿ ನೀವು ಈ ಥರ ಒಂಚೂರು ನಮಗೆ ಇಲ್ಲಿ ಡೆಮೋ ತೋರಿಸಿನೇ ಕೊಟ್ಬಿಟ್ಟೆ ಕಳಿಸಿ ಅಂತ ಹೇಳಿದ್ರೆ ಅವ್ರು ಕಳಿಸ್ತಾರೆ. ಆ ಒಂದು ಮೆಥಡ್ ಯೂಸ್ ಮಾಡಿ. ಆವಾಗ ಏನಾಗುತ್ತೆ ಅಂತಂದರೆ, ನಿಮಗೆ ಮನೆಗೆ ತೊಗೊಂಡು ಬಂದಮೇಲೆ ಮತ್ತೆ ನೀವು ಮೆಕ್ಯಾನಿಕ್ನ ಕರೆಸ್ಬೇಕು, ನಮಗೆ ಸರಿ ಬರ್ತಿಲ್ಲ ಸ್ಟಿಚ್ಚು ಅಂತ ಅನ್ನೋದೊಂದಾಗುತ್ತೆ. ಇನ್ನೊಂದೇನಪ್ಪ ಅಂದರೆ, ಮೇಯ್ನ್ ವಿಷಯ ಇದರಲ್ಲಿ ಯಾರೆಲ್ಲ ಬಿಗಿನರ್ಸ್ ಕಲಿತಾ ಇರ್ತೀರಲ್ವ, ಇವಾಗ ನಮ್ಮ ಚಾನಲ್ ನೋಡಿನೇ ಆಗಿರ್ಬೋದು ಅಥವಾ ಬೇರೆ ಕಡೆನೇ ಆಗಿರ್ಬೋದು, ಅಂಥವ್ರು ಏನಪ್ಪ ಒಂದು ಮಿಸ್ಟೇಕ್ ಮಾಡೋದು ಅಂತ ಅಂದರೆ, ಅದು ಎಲ್ರಿಗೂ ಆಗುತ್ತೆ ಸಹಜ. ಯಾಕೆಂದರೆ ನಮಗೂ ಕೂಡ ಆ ಥರ ಆಗ್ತಾಯಿತ್ತು. ಸ್ಟಾರ್ಟಿಂಗಲ್ಲಿ ನಾವು ಮಿಷಿನ್ ತುಣಿವಾಗ ಏನು ಮಾಡ್ತೀವಿ ಅಂತಂದರೆ, ಮಿಷಿನ್ನ ಆಪ್ರೇಟ್ ಮಾಡುವಾಗ ಒಂದೇ ಲೆವೆಲಲ್ಲಿ ನಾವು ಮಿಷಿನ್ನ ತುಣಿತಾ ಇರಲ್ಲ. ಅಂದರೆ ಮಿಷಿನ್ ಆಪ್ರೇಟಿಂಗ್ ನಾವು ಒಂದೇ ಲೆವೆಲಲ್ಲಿ ಮಾಡ್ತಾ ಇರಲ್ಲ. ಇಲ್ಲಾಂದರೆ ತುಂಬ ಸ್ಪೀಡ್ ಮಾಡ್ತಾಯಿರ್ತೀವಿ, ಇಲ್ಲಾಂದರೆ ಕಡಿಮೆ ಮಾಡ್ತಾಯಿರ್ತೀವಿ. ಯಾಕೆ ಅಂತಂದರೆ, ನಮ್ಮ ಒಂದು ಮಂಡಿ ಮತ್ತು ಪಾದಗಳಿಂದ ನಾವು ಒಂದೇ ಸರ್ತಿ ಬ್ಯಾಲೆನ್ಸ್ ಮಾಡಬೇಕು. ಜೊತೆಗೆ ನಮ್ಮ ಕೈಗಳಲ್ಲಿ ನಾವು ಬೋರ್ಡನ್ನು ಕೂಡ ಮೂವ್ ಮಾಡಬೇಕಾಗುತ್ತೆ. ಈ ಎಲ್ಲ ನಾವು ಮೈಂಡಲ್ಲಿ ಇಟ್ಕೊಂಡು ಮಾಡೋದ್ರಿಂದ ನಮಗೇನಾಗುತ್ತೆ ಅಂತಂದರೆ, ಬ್ಯಾಲೆನ್ಸ್ ಮಿಸ್ ಆಗ್ತಾ ಹೋಗುತ್ತೆ ಸ್ಟಾರ್ಟಿಂಗಲ್ಲಿ. ಆ ಒಂದು ಇದರಿಂದನೂ ಕೂಡ ನಮಗೆ ಲೂಸ್ ಸ್ಟಿಚ್ ಬರೋದು, ಆಮೇಲೆ
ಮಿಷಿನ್ ನಂಬರ್ ಚೇಂಜ್ ಆಗೋದು, ಅಂದರೆ ಶಟಲ್ ಚೇಂಜ್ ಆಗೋದು, ಕೆಲವೊಂದು ಟೈಮ್ ದಾರಗಳು ಸುತ್ತ ಹಾಕ್ಕೊಂಬಿಡೋದು, ಇದೆಲ್ಲ ಆಗುತ್ತೆ. ಮತ್ತು ಇನ್ನೊಂದೇನಾದ್ರು ತಂದ ಮೇಲೆ ನೀವು ಮಿಷಿನ್ನ ತುಂಬಾ ಆಯಿಲ್ ಹಾಕ್ತಾ ಇರಬೇಕು. ಡೈಲಿ ನೀವು ಮಿಷಿನ್ನ ಆಯಿಲ್ ಹಾಕಿ ನೀಟಾಗಿ ಇಟ್ಕೊಳ್ಳಿ. ಆವಾಗ ಮಾತ್ರ ಸ್ಮೂತಾಗಿ ಮಿಷಿನ್ನು ಮೂವ್ ಆಗುತ್ತೆ. ತುಂಬ ಟೈಟ್ ಅಂತ ಅನಿಸಲ್ಲ. ಓಕೆನಾ? ಇವಾಗ ನಮ್ಮ ಮಿಷಿನೇ ಆಗಲಿ, ನೀವು ಬೇಕಾದರೆ ನೋಡ್ಬೋದು ನಾನು ಕೆಲಸ ಮಾಡುವಾಗ ಎಷ್ಟು ಫ್ರೀಯಾಗಿ ಮೂವ್ ಆಗ್ತಿರುತ್ತೆ ಅಂದರೆ ನಾನು ಕೆಲಸ ಮಾಡ್ತಿರೋದು ಒಂದು ರಾಲ್ಸನ್ ಮಿಷಿನ್ ಇದೆ ಅಲ್ವಾ, ಈ ಮಿಷಿನ್ ಕೂಡ ಒಂದು 2-3 ಸರ್ತಿ ನನಗೆ ಶಟಲ್ ಪ್ರಾಬ್ಲಮ್ ಆಗಿದೆ, ಇಲ್ಲ ಅಂತ ಹೇಳಲ್ಲ. ಅಂದರೆ ಯಾವಾಗಾಗುತ್ತೆ ಅಂತಂದರೆ ಏನಾದರೂ ಈ ಸ್ಟೋನ್ಗಳೇನಾದರೂ ಇದಾದಾಗ, ಮತ್ತು ನಾವು ವರ್ಕ್ ಮಾಡುವಾಗ ಕೆಲವೊಂದು ಟೈಮು ಬಟ್ಟೆ ತುಂಬ ದಪ್ಪ ಇರುತ್ತೆ, ಅಥವಾ ಕ್ಯಾನ್ವಾಸಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿರುತ್ತೆ, ಹೇಳಕ್ಕೆ ಬರಲ್ಲ ಅದು. ಈ ಸ್ಟೋನ್ ಚೈನ್ ಬಾಲ್ ಚೈನ್ ಎಲ್ಲ ಹಾಕುವಾಗ ಕೆಲವೊಂದು ಟೈಮ್ ಆಗುತ್ತೆ, ಹಾಗಾಗುತ್ತೆ. ಅಂದರೆ ಆ ಥರ ಅಂದರೆ ರೇರಲ್ಲಿ ಯಾವತ್ತೋ ಒಂದು ದಿವಸ ಆ ಥರ ಆದರೆ ಮಾಡಿಸ್ಕೋಬೋದು. ಪ್ರತಿ ಸರ್ತಿ ನಾವು ಕೆಲಸ ಮಾಡುವಾಗ ಆ ಥರ ಆಗ್ತಿದ್ರೆ ಯಾವ ಮೆಕ್ಯಾನಿಕ್ಕು ಕೂಡ ನಾವು ಹೇಳಿದ ತಕ್ಷಣ ಬರಲ್ಲ ಫ್ರೆಂಡ್ಸ್. ಇನ್ನೊಂದು ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ, ಮಾಮೂಲಿ ಮೆಕ್ಯಾನಿಕ್ಗಳು ಯಾರೆಲ್ಲ ಮಿಷಿನ್ ರಿಪೇರಿ ಮಾಡ್ತಿದ್ದಾರಲ್ವ, ಎಲ್ಲ ಮೆಕ್ಯಾನಿಕ್ಗಳು ಈ ಒಂದು ರಾಲ್ಸನ್ ಮಿಷಿನ್ನ ನಿಮಗೆ ರಿಪೇರಿ ಮಾಡಿ ಕೊಡಲ್ಲ. ಓಕೆನಾ? ಇದನ್ನು ರಿಪೇರಿ ಮಾಡೋರೇ ಬೇರೆಯವರು. ಅಂದರೆ ನಾರ್ಮಲಾಗಿ ಮಾಡುವಂಥ ಮೆಕ್ಯಾನಿಕ್ಗಳು ಯಾರೂ ಬಂದು ಈ ಮಿಷಿನ್ನ ರಿಪೇರಿ ಮಾಡಿಕೊಡಲ್ಲ. ಅದಕ್ಕೆ ಅಂತಲೇ ಬೇರೆ ಮೆಕ್ಯಾನಿಕ್ಸ್ ಇರ್ತಾರೆ, ಅವ್ರ ಹತ್ರನೇ ಮಾಡಿಸ್ಕೋಬೇಕಾಗುತ್ತೆ. ಓಕೆನಾ? ಇದೆಲ್ಲ ಒಂದು ಸ್ವಲ್ಪ ಮೈಂಡಲ್ಲಿ ಇಟ್ಕೊಂಡು ಯಾರೆಲ್ಲ ಎಂಬ್ರಾಯ್ಡ್ರಿ ಕಲಿತಿದ್ದೀರಾ ಚೆನ್ನಾಗಿ ಕಲೀರಿ. ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ವೀಡಿಯೋಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಏನೇ ಒಂದು ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ಇದು ಫ್ರಂಟಲ್ಲಿ ನಾನು ಈ ಥರ ಬಾಕ್ಸ್ ಸ್ಟೆಪ್ ಬರೋ ಥರ, ಒಂದು ಬಾಕ್ಸಲ್ಲಿ ಬರೋ ಥರ ಒಂದು ನೆಕ್ನ ನಾನು ಕ್ರಿಯೇಟ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟು ಇನ್ನೂ ಒಂದು ಒಳ್ಳೆ ವಿಡಿಯೋ ಜೊತೆಗೆ ಬರ್ತೀನಿ ಫ್ರೆಂಡ್ಸ್. ನೋಡಿ, ಇವಾಗ ಬ್ಯಾಕ್ ಶೇಪ್ ಕೂಡ ರೆಡಿಯಾಗಿದೆ, ಫುಲ್ ಟೋಟಲಿ ಬ್ಲೌಸ್ ರೆಡಿಯಾಗಿದೆ. ನೆಕ್ಸ್ಟು ಇದು ಬ್ಲೌಸ್ ಕೂಡ ನಾನು ತೋರಿಸ್ತೀನಿ. ಓಕೆನಾ? ಒಂದಷ್ಟು ಗೌನ್ಗಳು, ಡ್ರೆಸ್ಗಳು ಪ್ರತಿಯೊಂದನ್ನು ಸ್ಟಿಚ್ ಮಾಡಿದ್ದೀನಿ. ಅದರದ್ದೆಲ್ಲನೂ ವಿಡಿಯೋ ಹಾಕ್ತಾ ಹೋಗ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಥ್ರೆಡ್ ಫಿಲ್ ಮಾಡಿರೋದಕ್ಕೂ ಅದಕ್ಕೂ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಫ್ರೆಂಡ್ಸ್. ಹೈಲೈಟಾಗಿ ಕಾಣಿಸ್ತಾ ಇದೆ ಡಿಸೈನ್ ಬಂದುಬಿಟ್ಟು. ಥ್ರೆಡ್ ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೇಲೂ ಇರುತ್ತೆ. ಈ ಥರ ಒಂದು ಕಾಂಬಿನೇಷನ್ನು ಸ್ಯಾರಿಯಲ್ಲಿ ಬಂದಾಗ ನಾವು ಹೇಗೆ ಒಂದು ಡಿಸೈನ್ ಮಾಡಲಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಓಕೆನಾ? ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.